ನೋಡು, ನೀವು ನನ್ನನ್ನ ಯಾಕೋ ಯಾಕೋ ನನ್ನ ಪೀಡಿಸ್ತಿದೀಯಾ? ಬಿಟ್ಟು ಬಿಡೋವನನ್ನ. ಹೌದು, ನೀನಾದ್ರೆ ಹೇಳು ಜಗನ್ನಾಥ್, ನನ್ನನ್ನು ಬಿಟ್ಬಿಡು ಅಂತ. ರಾಮೇಗೌಡ ಅವನು ಎಲ್ಲ ಸುಳ್ಳಾಗೋಯಿತು. ಯಾವತ್ತಿಂದ ಈ ಕರಸ್ಥಾನ ಮಾಡ್ತಿದ್ದೀಯ? ಅಷ್ಟಕ್ಕೂ ನನ್ನ ಜಮೀನನ್ನು ನಾನು ಯಾವತ್ತೂ ನಿನಗೆ ಬಿಟ್ಟು ಕೊಡಲಾರೆ. ಇದಕ್ಕೆಲ್ಲ ಸೂತ್ರಧಾರ ಈ ಜಗನ್ನಾಥ್. ಏನು ಹೆಚ್ಚಿಗೆ ಮಾತನಾಡಿದೆ? ಆ ಜಮೀನು ಪತ್ರಕ್ಕೆ ಹಾಕಿ ಹೋಗ್ತಾ ಇರು ಮಗನೇ. ಇಲ್ಲವಾದರೆ ಹೆಚ್ಚ ಜೀವನ ತೆಗೆಯುವುದು ನನಗೆ 10 ನಿಮಿಷದ ಕೆಲಸವಲ್ಲ. ನಾನು ಯಾಕೆ ನಿನಗೆ ಈ ಜಮೀನಿಗೆ ಸಹಿ ಹಾಕಬೇಕು? ನೋಡು, ನನ್ನ ಪ್ರಾಣ ಹೋದರೂ ಸಹಿ ನನ್ನ ಈ ಪಿತ್ರಾಜಿತ ಆಸ್ತಿಯನ್ನು ನಿನಗೆ ಎಂದೂ ಬರೆದು ಕೊಡಲಾರೆ. ಏನು? ನಿನ್ನ ಪ್ರಾಣ ಹೋದ್ರೂ ಕೂಡ ಜಮೀನು ಮಾತ್ರ ನನಗೆ ಬಿಟ್ಟು ಕೊಡಲ್ಲ. ನೋಡು, ನಿನ್ನ ಪ್ರಾಣ ತೆಗೆದಾದ್ರು ಈ ಹತ್ತೂರಿಗೆ ಜಮೀನ್ದಾರ್ ಜಗನ್ನಾಥ ಎಂದು ಮೆರ್ದೆ ಮೆರೆಯುವೆ. ಬೇಡ ಜಗನ್ನಾಥ್, ಬೇಡ ಕಣು, ಬೇಡ ಕಣು. ನೀನು ಕೈ ಮುಗಿತೀನಿ, ಕೈ ಮುಗಿತೀನಿ. ಇದೇ ರೀತಿ ನನ್ನನ್ನ ಯಾರಾದ್ರೂ ಎದುರು ಹಾಕೊಂಡ್ರೆ ಅವರಿಗೂ ಕೂಡ